ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮ್ಮ ಜೊತೆ ಒಂದು ಎಫೆಕ್ಟಿವ್ ಏರ್ ಫಾಲ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ನ್ಯಾಚುರಲ್. ಯಾವುದೇ ತರಹದ ಆರ್ಗ್ಯಾನಿಕ್ ಆಗಲಿ ಮತ್ತು ಕೆಮಿಕಲ್ಸ್ ಫ್ರೀ ಏರ್ ಆಯಿಲ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ತುಂಬ ನ್ಯಾಚುರಲ್, 100% ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಮನೆ ಗಾರ್ಡನ್ಗೆ ಬಂದಿದ್ದೀನಿ. ಅದಕ್ಕೆ ಏನೇನು ಬೇಕು, ಏನೇನು ತಗೊತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಇದು ನಮ್ಮ ಮನೇಲಿರುವಂಥ ಕರ್ಬೇವಿನ ಸೊಪ್ಪಿನ ಮರ. ಆ್ಯಕ್ಚುಲಿ ಇದು ಗಿಡ ಅಲ್ಲ, ತುಂಬ ದೊಡ್ಡ ಮರ ಆಗಿದೆ ಇದು. ಈ ಮರ ಬಂದುಬಿಟ್ಟು ಸ್ವಲ್ಪ ಹಳೇದೆ, ನಾನು ಸಣ್ಣ ಹುಡುಗಿ ಇದ್ದಾಗಿಂದನೂ ಕೂಡ ಇದೆ. ಈಗ ಏರ್ ಆಯಿಲ್ಗೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನೇ ಯೂಸ್ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ತಮ್ಮನೂ ಕೂಡ ಕರ್ಕೊಂಡ್ಬಂದಿದ್ದೀನಿ, ಯಾಕೆಂದರೆ ಇದು ತುಂಬ ದೊಡ್ಡ ಮರ ಅಲ್ವಾ, ನನಗೆ ಸಿಗೋದು ಇಲ್ಲ. ಅವನಾದರೆ ಮರ ಹತ್ತಿ ನನಗೆ ತಕ್ಕೊಡ್ತಾನೆ. ಮತ್ತು ಕೆಳಗಿರೋ ಕೊಂಬೆಗಳನ್ನೆಲ್ಲ ಅಮ್ಮ ದಿನಾಲು ತಿಂಡಿಗೆ ಮತ್ತು ಅಡುಗೆಗೆಲ್ಲ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಅಲ್ಲೆಲ್ಲ ಖಾಲಿ ಆಗಿದೆ ಕರ್ಬೇವಿನ ಸೊಪ್ಪು. ಇವತ್ತು ನಾನು ಏರ್ ಆಯಿಲ್ ಮಾಡೋಕ್ಕೆ ಹಚ್ತಾ ಇದ್ದೀನಿ. ಅಮ್ಮ ಹಂಗೆ ಹೇಳ್ತಾ ಇದ್ದಾರೆ, ನನಗೂ ಬೇಕು ಸ್ವಲ್ಪ ಅಂತ. ಹಾಗಾಗಿ ಅಶ್ವಿನ ಮೇಲೆ ಫುಲ್ ಮನೆ ಮೇಲೆ ಹೋಗಿ ಕರ್ಬೇವಿನ ಸೊಪ್ಪು ಕಿತ್ಕೊಬರೋಣ ಅಂತ ಹತ್ತಾ ಇದ್ದಾನೆ. ನನಗಂತೂ ಭಯ ಆಗ್ತಿತ್ತು. ಮತ್ತು ಹಳ್ಳಿಲೆಲ್ಲ ಕರ್ಬೇವಿನ ಸೊಪ್ಪನ್ನ ಎಷ್ಟು ವೇಸ್ಟ್ ಮಾಡ್ತೀವಿ ಚೆನ್ನಾಗಿಲ್ಲ ಅಂತ. ಆದರೆ ಸಿಟಿಲಿ ಅಷ್ಟಕ್ಕೆ ಜಾಸ್ತಿ ಕಾಸ್ಟ್ ಮಾಡ್ತಾರೆ, ತುಂಬ ದುಡ್ಡು ಕೊಟ್ಟು ತರಬೇಕಾಗತ್ತೆ. ನಮ್ಮ ಅಮ್ಮನ ಮತ್ತೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಈಗ ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ ನಂಬರ್ 1 ಕರ್ಬೇವಿನ ಸೊಪ್ಪನ್ನು ತಗೊಂಡಾಯಿತು. ಕರ್ಬೇವಿನ ಸೊಪ್ಪು ಫುಲ್ ಇಷ್ಟೊಂದು ಹಾಕಲ್ಲ ನಾನು, ಅದರಲ್ಲಿ ಸ್ವಲ್ಪ ಹಾಕ್ತೀನಿ. ಅಮ್ಮಂಗೆ ಅಡುಗೆಗೂ ಬೇಕು ಅಂತ ಇಷ್ಟನ್ನು ತಗೊಂಡಿದ್ದೀವಿ ಇಬ್ಬರಿಂದ ಸೇರಿ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು. ಒಂದು 4ರಿಂದ 5 ದಾಸವಾಳದ ಎಲೆ ತಗೊಂಡಿದ್ದೀನಿ ಮತ್ತು 1 ದಾಸವಾಳದ ಹೂವು ತಗೊಂಡಿದ್ದೀನಿ. ಆ ಹೂವನ್ನ ಫುಲ್ ಹಾಕಲ್ಲ, ಒಂದು ಅರ್ಧ ಅಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ಹಾಕ್ತೀನಿ. ದಾಸವಾಳದ ಹೂವನ್ನ ಯಾಕಪ್ಪ ಹಾಕ್ತೀವಿ ಅಂದರೆ ಕೂದಲಿಗೆ ಸ್ವಲ್ಪ ನರಿಶ್ಮೆಂಟ್ ಕೊಟ್ಟು ಶೈನಿಂಗ್ ಲುಕ್ ಕೊಡುತ್ತೆ ಅಂತ ಅಷ್ಟೇ ದಾಸವಾಳದ ಹೂವನ್ನ ಹಾಕ್ತಾಯಿದ್ದೀನಿ. ನಾನು ಏರ್ ಆಯಿಲ್ಗೆ ಎಲ್ಲ ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಗಾರ್ಡನ್ನಲ್ಲಿರೋವಂಥದ್ದನ್ನೇ ತೆಗೆದು ಆವತ್ತೇ ನಾನು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರೋದು. ಆದಷ್ಟು ನೀವು ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಕಲೆಕ್ಟ್ ಮಾಡಿ ಮಾಡೋವಂಥ ಪ್ರಯತ್ನ ಮಾಡಿ. ಸಿಟಿಲಿದ್ದರೆ ಆಗಲ್ಲ, ಬಟ್ ದಾಸವಾಳದ ಹೂವಿನ ಗಿಡ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಸಿಟಿಲಿ ಜಾಸ್ತಿ ಗಾರ್ಡನಿಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗಾಗಿ ಬೆಳೆಸಿದ್ರೆ ನೀವು ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಏರ್ ಆಯಿಲ್ನ ಮಾಡಿದ್ರೆ ಒಳ್ಳೆ ಎಫೆಕ್ಟಿವ್ ಅಂತ ಹೇಳ್ಬೋದು. ಮತ್ತು 1 ಎಲೆಕ ಸೊಪ್ಪು ಎಲೆ ಇದೆಯಲ್ಲ, ಅದು ತೊಗೊಬಂದಿದ್ದೀನಿ. ನೋಡಿ, ಈ ಎಲೆ ಈ ಥರ ಇರುತ್ತೆ. ಒಂದು ಗಿಡಕ್ಕೆ ಒಂದೇ ಎಲೆ ಥರ ಬಿಟ್ಟಿರುತ್ತೆ. ಇದರಿಂದ ಸಾಂಬಾರು ಕೂಡ ಮಾಡ್ತಾರೆ. ಈ ಸೊಪ್ಪಿಂದ, ಸೊಪ್ಪು ಅಂತಲೂ ಅನ್ಬೋದು, ಎಲೆ ಅಂತಲೂ ಕೂಡ ಅನ್ಬೋದು. ಇದು ನಿಮ್ಮ ಸುತ್ತಮುತ್ತ ಮನೆ ಹತ್ರ ಇರ್ಬೋದು. ನೋಡಿ, ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಏರ್ ಫಾಲಿಗೆಲ್ಲ ಒಳ್ಳೆ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಲೇ ಅನ್ಬೋದು. ಮೇ ಬಿ 1 ಎಲೆಕದ ಎಲೆ ಸೊಪ್ಪು ಮಾರ್ಕೆಟಲ್ಲಿ ಎಲ್ಲೂ ಕೂಡ ಮಾರಲ್ಲ ಅಂತ ಅಂದ್ಕೊತೀನಿ. ಸಿಗೋದು ಸ್ವಲ್ಪ ಡೌಟು. ಹುಡುಕಿ ಒಂದ್ಸತಿ, ಸಿಕ್ಕಿದ್ರೆ ಹಾಕಿ, ಇಲ್ಲಾಂದರೆ ನೀವು ಈ 1 ಎಲೆಕ ಸೊಪ್ಪನ್ನ ಸ್ಕಿಪ್ ಮಾಡ್ಬೋದು. ಮತ್ತು ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟಿದೆ ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲದು ಹಾಕೋದ್ರಿಂದ ಸ್ವಲ್ಪ ಮಾತ್ರ ಮೆಂತ್ಯನ ತೊಗೊಂಡಿದ್ದೀನಿ. ಮತ್ತು ನನ್ನ ಚಾನಲ್ನಲ್ಲಿ ಮೆಂತ್ಯ ಕಾಳಿಂದ ಒಂದು ಹೇರ್ ಪ್ಯಾಕ್ನ ಹಾಕಿದ್ದೀನಿ, ಫೆನುಗ್ರಿಕ್ ಹೇರ್ ಪ್ಯಾಕ್ನ. ಅದು ಕೂಡ ಅಷ್ಟೇ ಏರ್ ಫಾಲಿಗೆ ತುಂಬ ಒಳ್ಳೆಯದು. ವಾರಕ್ಕೆ ಒಂದ್ಸತಿ ಹಾಕಿದ್ರೆ ತುಂಬ ಒಳ್ಳೆಯದು. ಅದನ್ನು ಯಾವ ಥರ ಮಾಡೋದು ಅಂತೆಲ್ಲ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ನಾನು ಮೊದಲೇ ತೆಗೆದಿಟ್ಕೊಂಡಿದ್ನಲ್ಲ, ಅದ್ರ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಎಲೆ, ದಾಸವಾಳ ಹೂವು ಮತ್ತು 1 ಎಲೆಗನ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿರ್ತೀನಿ. ಯಾಕೆಂದರೆ ಕೆಲವೊಂದು ಬ್ಯಾಕ್ಟೀರಿಯಾಸ್ ಅದ್ರ ಮೇಲೆ ಕೂತಿದ್ರೆ ಅದು ನಮ್ಮ ಕೂದಲಿಗೆ ಎಫೆಕ್ಟ್ ಆಗ್ಬೋದು. ಹಾಗಾಗಿ ಒಂದ್ಸತಿ ವಾಶ್ ಮಾಡ್ಕೊತೀನಿ. ನಾರ್ಮಲ್ ವಾಟರಲ್ಲೇ ಒಂದ್ಸತಿ ವಾಶ್ ಮಾಡ್ಕೊಂಡು ಬರ್ತೀನಿ. ಎಲ್ಲದನ್ನು ಕೂಡ ವಾಶ್ ಮಾಡಿಟ್ಕೊಂಡಿದ್ದೀನಿ. 1 ಎಲೆಕ ಕರ್ಬೇವಿನ ಸೊಪ್ಪು, ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ, ಮತ್ತು ಇಲ್ಲಿ ಸ್ವಲ್ಪ 1 ಸ್ಪೂನಷ್ಟು, 1.5 ಸ್ಪೂನಷ್ಟು ಮೆಂತೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತಾಯಿದ್ದೀನಿ, ತೊಳ್ಕೊಂಬಂದಿಟ್ಕೊಂಡಿದ್ದೀನಿ. ನಾನು ಈ ಏರ್ ಆಯಿಲಿಗೆ ಶುದ್ಧ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಶುದ್ಧ ಅಂತಿದ್ದೀನಿ ಅಂದರೆ, ಈ ಕೊಬ್ಬರಿನ ನಾವೇ ಗಾಣಕ್ಕೆ ಹಾಕ್ಸಿ ತಂದಿರೋ ಅಂಥದ್ದು. ಹಾಗಾಗಿ ಅದು ಪ್ಯೂರ್ ಕೊಬ್ಬರಿ ಎಣ್ಣೆ ಅಲ್ವಾ. ಇದಕ್ಕೆ ನಾವು ಯಾವುದೇ ಥರದ ಮಿಕ್ಸಿಂಗ್ ಮಾಡಿಲ್ಲ. ಇದು ನಮ್ಮ ಕಣ್ಣೆದ್ರಿಗೇ ಗಾಣದಲ್ಲಿ ಹಾಕ್ಕೊಟ್ಟಿರೋದು. ಹಾಗಾಗಿ ನಾನು ಶುದ್ಧ ಕೊಬ್ಬರಿ ಎಣ್ಣೆನ ಕೂಡ ತಗೊಂಡಿದ್ದೀನಿ. ನಿಮಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗಲಿಲ್ಲ ಅಂತಂದರೆ ನಿಮ್ಮ ನಾರ್ಮಲ್ ಯಾವ್ದಾರು ಬಳಸ್ತಾ ಇರ್ತೀರಲ್ಲ ಕೊಕೊನಟ್ ಆಯಿಲ್ನ, ಅದರಿಂದನೇ ಕೂಡ ಮಾಡ್ಕೋಬೋದು. ಮತ್ತು ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿತ್ತು. ಮೊದಲೇ ನಾನು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ, ಆದರೆ ಬಿಸಿಲು ಸ್ವಲ್ಪ ನಮ್ಮೂರಲ್ಲಿ ಕಮ್ಮಿ ಆಗಿದೆ ಮೋಡ ಇರೋದ್ರಿಂದ. ಹಾಗಾಗಿ ಜಾಸ್ತಿ ಮೆಲ್ಟ್ ಆಗಿಲ್ಲ, ಜಿನ್ಗಿಲ್ಲ ಕರೆಕ್ಟಾಗಿ. ಗ್ಯಾಸ್ ಮೇಲೆ ಇಟ್ಟಾದಮೇಲೆ ಸರಿ ಆಗುತ್ತೆ. ನಾನಿಲ್ಲಿ 1 ಬಟ್ಲಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. 1.5 ಬಟ್ಲು ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಇಂದನೇ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಫೆಕ್ಟಿವಾ ಇಲ್ವಾ ಅಂತ. ನಾನು ಈಗ ಸ್ವಲ್ಪ ದಪ್ಪ ಇರುವಂತಹ ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಥರದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ.
ಸ್ವಲ್ಪ ಮೀಡಿಯಮ್ ಉರಿಲೇ ಇದನ್ನು ಮಾಡಬೇಕು, ಯಾಕೆಂದರೆ ಎಲ್ಲ ಸತ್ವ ಬಿಟ್ಕೋಬೇಕಲ್ಲ. ಹಾಗಾಗಿ ನಾನೀಗ ಒಂದು ಬಟ್ಲು ಎಣ್ಣೆ ತೊಗೊಂಡಿದ್ನಲ್ಲ ಅಷ್ಟನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆನ ಪಾತ್ರೆಗೆ ಹಾಕಿದ ಮೇಲೆ ಒಂದು 3 to 4 ಮಿನಿಟ್ಸ್ ಕಾಯಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗಟ್ಟಿ ಇತ್ತಲ್ಲ ಜಿನುಗ್ಲಿ ಅಂತ. ಇದು ಶುದ್ಧ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಎಷ್ಟು ಘಮ ಘಮ ಬರ್ತಾಯಿತ್ತು ಗೊತ್ತಾ. ಅದು ಎಣ್ಣೆ ಕುದೀತಾ ಸ್ವಲ್ಪ ಬಿಸಿ ಆಗ್ತಾ ಅದ್ರದ್ದು ಸ್ಮೆಲ್ ಬರುತ್ತೆ, ಘಮ ಬರುತ್ತೆ. ಕೊಬ್ಬರಿ ಎಣ್ಣೆದು ಕೊಬ್ಬರಿದು ಘಮ ಗೊತ್ತಾಗುತ್ತೆ ನಮಗೆ. ಇದೇ ಪ್ಯೂರ್ ಆಯಿಲ್ ಇದೆ ಅಂತ ನಮಗೆ ಗೊತ್ತಾಗೋದು. ಎಣ್ಣೆ ಈಗ ಬಿಸಿ ಆಗಿದೆ, ಸ್ವಲ್ಪ ಗುಳ್ಳೆ ಥರ ಬರ್ತಾ ಇದೆ ಚೂರು ಸೈಡಲ್ಲೆಲ್ಲ. ಈ ಟೈಮಲ್ಲಿ ನಾನು ಫಸ್ಟ್ ಮೆಂತೆನ ಹಾಕ್ತೀನಿ. ಮೆಂತೆ ಸ್ವಲ್ಪ ಬೇಗ ಬಿಟ್ಕೊಳ್ಳಲ್ಲ ಅದ್ರ ಸತ್ವನ, ಹಾಗಾಗಿ ಫಸ್ಟ್ ನಾನು ಮೆಂತೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿರೋದೆಲ್ಲ ಸ್ವಲ್ಪ ಲೇಟಾಗಿ ಹಾಕಿದರೂ ಕೂಡ ಬೇಗ ಅದ್ರದ್ದು ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ, ಬಟ್ ಮೆಂತೆ ಬೇಗ ಬಿಡಲ್ಲ. ಮತ್ತು ನಾನಿಲ್ಲಿ ನೆನೆಸಿಟ್ಟು ಏನೂ ಹಾಕ್ತಾಯಿಲ್ಲ, ಮೆಂತೆನ ಡ್ರೈ ಮೆಂತೆನೇ ನಾನು ಹಾಕ್ತಾ ಇರೋದು ಡೈರೆಕ್ಟಾಗಿ. ಈಗ ಮೆಂತೆದು ಕುದೀತಾ ಇದೆ ಎಣ್ಣೆ ಒಳಗೆ. ನೋಡಿ ಮೆಂತೆ ಚೆನ್ನಾಗಿ ಕುದೀತಾ ಇದೆ ಕೊಬ್ಬರಿ ಎಣ್ಣೆ ಒಳಗೆ. ಒಂದು 2 to 3 ಮಿನಿಟ್ಸ್ ಇದೇ ಥರ ಕುದಿಸ್ತೀನಿ. ನಾನು ಇದು ಫುಲ್ ಪ್ರೊಸೀಜರ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇದು ನೊರೆ ಎಲ್ಲ ಬರುತ್ತೆ, ಅದು ಬರಲಿ, ಲಾಸ್ಟಿಗೆ ಅದು ಸೋಸ್ಬೇಕಾದ್ರೆ ಸರಿಯಾಗತ್ತೆ. ಈಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಒಗ್ಗರಣೆ ಥರ ಸೌಂಡ್ ಬರುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ, ತುಂಬ ಸಿಡಿಯುತ್ತೆ ಅದು. ಹಾಕ್ಬೇಕಾದ್ರೆ ತುಂಬ ಹುಷಾರು, ದೂರದಿಂದನೇ ಹಾಕಿ, ಇಲ್ಲಾಂದರೆ ತುಂಬ ಸಿಡಿದು ಬಿಡುತ್ತೆ. ಕರಿಬೇವಿನ ಸೊಪ್ಪು ಹಾಕಿದ್ದೀವಲ್ಲ ಅದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು, ಗರಿ ಥರ ತರಿ ಥರ ಆಗಬೇಕು. ಅದು ಕುದೀತಾ ಕರಿಬೇವಿನ ಸೊಪ್ಪು ರೋಸ್ಟ್ ಆಗೋ ಥರ ಕುದಿಸ್ಬೇಕು. ಇದು ಕೂಡ ಅಷ್ಟೇ ಒಂದು 2-3 ಮಿನಿಟ್ಸು ಇದ್ರೊಳಗಡೆ ಬಿಡ್ತೀನಿ ಎಣ್ಣೆ ಒಳಗಡೆ, ಯಾಕೆಂದರೆ ಸತ್ವ ಎಲ್ಲ ಬಿಡ್ಕೋಬೇಕಲ್ಲ. ಹಾಗಾಗಿ ಎಷ್ಟು ಘಮ ಬರ್ತಾ ಇದೆ ಗೊತ್ತಾ. ನಮ್ಮಲ್ಲೇ ಎಣ್ಣೆ ಕಾಯಿಸ್ತಾ ಇದ್ದೀವಿ ಅನ್ನಂಗೆ ಆಗ್ತಾಯಿದೆ ನನಗೆ, ಅಷ್ಟು ಘಮ ಬರ್ತಾ ಇದೆ ಚೆನ್ನಾಗಿ. ನೋಡಿ ಕರ್ಬೇವಿನ ಸೊಪ್ಪು ನೀವು ಸೌಂಡ್ ಕೇಳಿಸ್ಕೋಬೋದು, ಗರಿ ಥರ ಅನಿಸ್ತಾ ಇದೆ ನೋಡಿ ಕರ್ಬೇವಿನ ಸೊಪ್ಪು ಎಣ್ಣೆ ಕುದೀತಾ ಕಲರ್ ಚೇಂಜ್ ಮಾಡಿದೆ, ಎಣ್ಣೆ ಕಲರ್ ಕೂಡ ಚೇಂಜ್ ಮಾಡಿದೆ, ಕರ್ಬೇವಿನ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಗಿದೆ. ಅದು ಡಾರ್ಕ್ ಗ್ರೀನಿಶ್ ಇದ್ದಿದ್ದು ಪೇಲ್ ಎಲ್ಲೋ ಥರ ಕಾಣ್ತಾ ಇದೆ. ನೊರೆನೂ ಸ್ವಲ್ಪ ಇವಾಗ ಕಮ್ಮಿ ಆಗ್ತಾ ಇದೆ. ಫಸ್ಟು ಮೆಂತೆ ಹಾಕಿದಾಗ ತುಂಬಾ ನೊರೆ ಇತ್ತು, ಇವಾಗ ಅಷ್ಟು ನೊರೆ ಕಾಣಲ್ಲ ನನಗೆ. ಈಗ ಒಂದೆಲಗ ತೊಳ್ಕೊಬಂದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಜೋರಾಗಿ ಸಿಡೀತು ಅಂತ. ಅದಕ್ಕೆ ನಾನು ಹೇಳಿದ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ದೂರದಿಂದನೇ ಸ್ವಲ್ಪ ಹಾಕಿ ಅಂತ. ಅದು ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರೋದ್ರಿಂದ ಆ ಥರ ಜೋರಾಗಿ ಸಿಡೀತು. ಒಂದೆಲಗ ಎಲೆ ಹಾಕಿದ ಮೇಲೆ ಒಂದು 2-3 ಮಿನಿಟ್ಸು ಅದನ್ನು ಕುದಿಸ್ಬೇಕು. ಕುದಿದ್ರೇ ಅದ್ರ ಸತ್ವ ಎಲ್ಲ ಬಿಡೋದಲ್ವ. ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಕೂಡ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಒಂದೆಲಗ ಸೊಪ್ಪು ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ, ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ನೆಕ್ಸ್ಟ್ ದಾಸವಾಳದ ಎಲೆನ ಒಂದು 5-6 ದಾಸವಾಳದ ಎಲೆನ ಈಗ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಒಂದು 2-3 ಮಿನಿಟ್ಸು ಚೆನ್ನಾಗಿ ಕುದ್ದು ಇದು ಕೂಡ ರೋಸ್ಟ್ ಆಗೋ ಥರ ಕಾಯಿಸ್ಬೇಕು. ಮತ್ತು ನೀವು ಯಾವುದೇ ಎಲೆ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಅದು ಸಿಡೋದೆಲ್ಲ ಕಮ್ಮಿ ಆದಮೇಲೆ ನೀವು ಸ್ಪೂನ್ ತಾನು ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೈ ಸುಡ್ಕೊಬಿಡ್ತೀರಾ. ಎಣ್ಣೆ ಅಲ್ವಾ ಬೇಗ ಕೈಗೆ ಹಾರು ಮಾಡಿಬಿಡುತ್ತೆ, ತುಂಬ ಬಿಸಿ ಕೂಡ ಇರುತ್ತೆ, ಅದು ಬೇಗ ತಣ್ಣಗಾಗಲ್ಲ. ಹಾಗಾಗಿ ಎಲೆ ಹಾಕಿದ ಮೇಲೆ ಒಂದು 2-3 ಮಿನಿಟ್ಸ್ ವೇಟ್ ಮಾಡಿ, ಅದು ಸೌಂಡ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಒಂದು ಸ್ಪೂನ್ನ ತಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಲಾಸ್ಟಾಗಿ ದಾಸವಾಳದ ಹೂವಿನ ಪೇಟಲ್ಸ್ ಅಂದರೆ ಎಸ್ಲೆನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಕೂಡ 2 to 3 ಮಿನಿಟ್ಸು ಎಣ್ಣೆಲಿ ಕಾಯಿಸಬೇಕು ಚೆನ್ನಾಗಿ. ನೀವು ನೋಡ್ಬೋದು ದಾಸವಾಳದ ಹೂವು ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಅದ್ರ ಕಲರ್ ಎಲ್ಲ ಬಿಟ್ಟಿದೆ. ದಾಸವಾಳದ ಹೂವು ಹುಡ್ಕೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು, ಗೊತ್ತಾಗೋದೇ ಇಲ್ಲ ಎಲ್ಲ ಹಾಕಿದ್ದೀವಿ ಅಂತ. ಮತ್ತು ಯಾವ ಎಲೆನೋ ಅಂತಲೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ, ಎಲ್ಲ ಕೂಡ ರೋಸ್ಟಾಗಿ ಚೆನ್ನಾಗಿ ಕುದ್ದು ಅದ್ರ ಸತ್ವ ಎಲ್ಲ ಬಿಟ್ಟಿದೆ. ನಮ್ಮ 100% ನ್ಯಾಚುರಲ್ ಏರ್ ಆಯಿಲ್ ಈಗ ರೆಡಿಯಾಗಿದೆ. ಫುಲ್ಲು ಚೆನ್ನಾಗಿ ಎಲ್ಲ ಸತ್ವ ಬಿಟ್ಕೊಂಡು ಎಣ್ಣೆಗೆ ರೆಡಿಯಾಗಿದೆ. ಇವಾಗ ಇದನ್ನು ಆಫ್ ಮಾಡಿ ಫುಲ್ ತಣ್ಣಗಾಗಿ ಬಿಡ್ತೀನಿ, ಯಾಕೆಂದರೆ ತುಂಬ ಬಿಸಿ ಇರುತ್ತೆ, ಎಣ್ಣೆ ಬೇಗ ಆರಲ್ಲ. ಹಾಗಾಗಿ ತಣ್ಣಗಾದಮೇಲೆ ನಾವು ಇದನ್ನು ಶೋಧಿಸ್ಕೋಬೇಕು.
ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ, ಅಂದರೆ ಫುಲ್ ತಣ್ಣಗಾಗಿಲ್ಲ, ಬೆಚ್ಚಗಾಗಿದೆ. ಈಗ ಇದನ್ನೊಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊತೀನಿ. ನಾನು ಮೊದಲೇ ಒಂದು ಗಾಜಿನ ಬಾಟಲ್ನ ತೊಳೆದು ನೀರನ್ನೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗೆಲ್ಲ ಫುಲ್ಲು ಕರೆಕ್ಟಾಗಿ ಡ್ರೈ ಆಗಿದ್ಮೇಲೆ ನಂದು ತಯಾರಾಗಿದ್ದ ಒಂದು ಎಣ್ಣೆನ ಇದರೊಳಗೆ ಹಾಕಿ ಸ್ಟೋರ್ ಮಾಡಿ ಇದರಲ್ಲೇ ಇಟ್ಕೊತೀನಿ. ಎಣ್ಣೆ ಬಂದುಬಿಟ್ಟು ನಾನು 1.5 ಬಾಟಲಷ್ಟು ಮಾಡ್ಕೊಂಡಿದ್ದೆ, ಅಂದರೆ 1.5 ಬೌಲಷ್ಟು ಎಣ್ಣೆ ತೊಗೊಂಡಿದ್ದೆ. ನನಗೆ ಇಲ್ಲಿ 3/4 ಬಾಟಲಷ್ಟು ಕೊಬ್ಬರಿ ಎಣ್ಣೆ ನನಗೆ ಸಿಕ್ತು. ನೋಡಿ, ಇವಾಗ ಮೆಂತೆಕಾಳು, ಕರಿಬೇವಿನ ಸೊಪ್ಪು, ದಾಸವಾಳದ ಎಲೆ, ದಾಸವಾಳದ್ದು ಮತ್ತು ಒಂದೆಳಗ ಹಾಕಿರುವಂತಹ ಏರ್ ಫಾಲ್ ರೆಡ್ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆ ಈಗ ರೆಡಿಯಾಗಿದೆ. ನೋಡಿ, ನನಗೆ ಒಂದು ಬಾಟಲ್ ಫುಲ್ ಎಣ್ಣೆ ಸಿಕ್ಕಿದೆ. ಇದೆಲ್ಲ ಸ್ವಲ್ಪ ಎಳೆ ಮಾತ್ರ ಉಳಿದಿದೆ. ಇದನ್ನು ಬೇಕಾದರೆ ನೀವು ಯಾವಾಗ ಸ್ನಾನ ಮಾಡಬೇಕಾದ್ರೆ ಇದ್ರ ಜೊತೆನೇ ಸ್ವಲ್ಪ ಹಚ್ಕೊಂಡು ಒಂಥರ ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ಮತ್ತೆ ರಿಯೂಸ್ ಮಾಡ್ಬೋದು. ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದರಲ್ಲಿ ಸ್ವಲ್ಪ ಇರುತ್ತಲ್ಲ ಎಣ್ಣೆ ಅಂಶ ಎಲ್ಲ, ಹಾಗಾಗಿ ನಾನು ಇದನ್ನು ಇನ್ನೊಂದ್ಸತಿ ಯಾವ್ದಾರು ಪೇಸ್ಟ್ ಮಾಡ್ಕೊಂಡು ಒಂದ್ಸತಿ ಹಚ್ಕೊತೀನಿ, ವೇಸ್ಟ್ ಆಗಬಾರ್ದು ಅಂತ. ಓಕೆ, ಇದೊಂದು ಏರ್ ಆಯಿಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂದರೆ ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬೋದು. ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಸುಮ್ಮನೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋ ಬದಲು ಇದನ್ನು ಸ್ವಲ್ಪ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ಒಳ್ಳೆ ನ್ಯಾಚುರಲ್ ಏರ್ ಆಯಿಲ್ನ ನೀವು ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ನಿಮಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈಗಂತೂ ಹೇರ್ ಫಾಲ್ ಅಂತೂ ತುಂಬ ಜನ ಕಾಡ್ತಿರೋ ಸಮಸ್ಯೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.